ರಾಜಕಾಲುವೆ ಮೇಲೆ ಅಕ್ರಮ ಕಾರ್ ಶೆಡ್ ನಿರ್ಮಾಣದ ಹಿನ್ನೆಲೆ ಉದಯಗಿರಿ ಬಡಾವಣೆಯ ವಾರ್ಡ್ ನಂಬರ್ 2ರಲ್ಲಿ ಈ ಘಟನೆ ನಡೆದಿದೆ. ಚರಂಡಿ ಮೇಲೆಯೇ ಶೆಡ್ ನಿರ್ಮಿಸಿ ಕಾರು ನಿಲುಗಡೆ ಆರೋಪ ಕೇಳಿಬಂದಿದೆ. ಮನೆ ನಿರ್ಮಾಣಕ್ಕೆ ಅಡ್ಡಿಯಾಗ್ತಿದೆ ಎಂದು ಮರಿಸ್ವಾಮಿ ದೂರಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಬಳಿಕ ಮಹಾನಗರ ಪಾಲಿಕೆಗೆ ಪ್ರಕರಣ ವರ್ಗಾವಣೆಯಾಗಿದೆ. 7 ದಿನಗಳಲ್ಲಿ ತೆರವುಗೊಳಿಸಲು ನೋಟಿಸ್ ನೀಡಿದರೂ ಕ್ರಮ ಕೈಗೊಂಡಿಲ್ಲ. ತಕ್ಷಣ ಶೆಡ್ ತೆರವುಗೊಳಿಸಲು ಅಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ರಮೇಶ್ ಅಂತ ಈ ಸೈಟು ನಮ್ಮ ರಾಘವೇಂದ್ರ ಅನ್ನೋ ಹೆಸರಲ್ಲಿ ನಮ್ಮ ಅಳಿಯವ್ರದ್ದು. ಈ ಉದಯಗಿರಿಲಿ ಸತ್ಯಮಂಗಲ ಕಡೆಯಿಂದ ರಾಜಕಾಲುವೆ ಬರುತ್ತೆ, ಹೌಸಿಂಗ್ ಬೋರ್ಡಿಗೆ ಕನೆಕ್ಟ್ ಆಗುತ್ತದು. ಅದಕ್ಕೆ ನಗರಸಭೆ ಡಕ್ ಹಾಕಿದ್ದಾರೆ. ಅದರ ಮೇಲೆ ಇವರು ಎಲ್ಲಿ ಸಾರ್ವಜನಿಕರು ಅಕ್ಕಪಕ್ಕದ ಮನೆಯವರು ಕಾರ್ ನಿಲ್ಸ್ಕೊಳ್ಳೋಕ್ಕೆ ಸ್ಥಳಾವಕಾಶ ಮಾಡ್ಕೊಂಡಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ವಿ, ಜಿಲ್ಲಾಧಿಕಾರಿಗಳು ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ವಿ. ನಗರಸಭೆಯವ್ರಿಗೂ ಅದು ಜಿಲ್ಲಾಧಿಕಾರಿ ನಗರಸಭೆಗೆ ರೆಫರ್ ಮಾಡಿದ್ದಾರೆ. ರೆಫರ್ ಮಾಡಿ ನಗರಸಭೆಯವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಇಷ್ಟು ದಿವಸದಲ್ಲಿ ತೆಗಿತೀವಿ ನಾವು ಅಂತ ಅವ್ರಿಗೂ ವಾರ್ನ್ ಮಾಡೋಗಿದ್ದಾರೆ ಕಾರ್ ಮಾಲೀಕರಿಗೆ. ನಾವು ಇಷ್ಟು ಸಾವಿರ ತೆಗೆದಿಲ್ಲ, ತೆಗಿತೀವಿ ಅಂತ ನಮಗೂ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ, ಬೋರ್ಡು ತಗೊಳ್ಳಾಕ್ತಿದ್ದಾರೆ. ಅದರಿಂದ ನಮಗೆ ಇಲ್ಲಿ ನಿವೇಶನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಅದನ್ನು ಖರಾಬ್ ಹೋಗಿರೋದು ನಮ್ಮ ಜಾಗದಲ್ಲೇ, ಅದು ನಾವು ಬಿಟ್ಟುಕೊಟ್ಟಿದ್ದು ಖರಾಬನ್ನು, ಬೀಗ ಖರಾಬಿದೆ ಅದು. ನಾವೇನು ಆಕ್ಯುಪೈ ಮಾಡ್ಕೊಂಡಿಲ್ಲ, ಬಿಟ್ಟೆ ನಾವು ಸೈಟ್ನ ಇದು ಮಾಡ್ಕೊಂಡಿದ್ವಿ. ಅವರು ಎಷ್ಟು ಸರ್ ನಾವು ತಿಳುವಳಿಕೆ ಕೊಟ್ಟರೆ ತೆಗಿತಲ್ಲ, ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಮನೆ ಕಟ್ಟಬೇಕು, ಮನೆ ಸ್ಟಾರ್ಟ್ ಮಾಡಬೇಕು, ತುಂಬ ತೊಂದರೆ ಆಗ್ತಾಯಿದೆ. ಅದನ್ನ ತೆರವುಗೊಳಿಸ್ಬೇಕು. ನಾವು ಸುಮಾರು ಸರಿ ಇವ್ರಿಗೆ DC ಅವ್ರ ಹತ್ರಕ್ಕೂ ಹೋಗಿದ್ವಿ, ನಗರಸಭೆ ಕಮಿಷನರ್ ಹತ್ರಕ್ಕೂ ಹೋಗಿದ್ವಿ. ನಗರಸಭೆ ಕಮಿಷನರ್ ಏನಂತ ಅವರು ಕಳಿಸ್ತೀವಿ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ನಮಗೆ ಇದುವರೆಗೂ ಬಂದಿಲ್ಲ. ಇಲ್ಲಿ ವಾರ್ನ್ ಮಾಡಿ ಹೋಗಿದ್ದಾರೆ, ನೋಟಿಸ್ ಬೋರ್ಡು ಹಾಕು. ಈ ಶೆಡ್ ನಿರ್ಮಾಣ ಮಾಡಿರೋದು ಯಾರು? ಇಲ್ಲಿ ಅಕ್ಕಪಕ್ಕದ ಮನೆಯವರು ರಾಜಕಾಲುವೆ ಮೇಲೆ ಶೆಡ್ ನಿರ್ಮಾಣ ಮಾಡ್ತಾರೆ. ಇದೇನು ಸ್ಥಳ ಇದು? ಉದಯಗಿರಿ ಬಡಾವಣೆ. ಇದು ಯಾರ್ದು? ನಿಮ್ಮದು ಜಾಗ? ನಮ್ಮದು. ಹಾಂ. ತನಿಖೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನ ತೆರವುಗೊಳಿಸ್ಬೇಕು, ಶೆಡ್ನ ತೆರವುಗೊಳಿಸ್ಬೇಕು. ನಮ್ಮ ರಸ್ತೆ, ನಮ್ಮ ನಿವೇಶನಕ್ಕೆ ಬರೋ ರಸ್ತೆ ಇಲ್ಲ, ಅದೇ ರಸ್ತೆ ಓಡಾಡಬೇಕಾಯ್ತು ನಾವು. ದಯಮಾಡಿ ಅದನ್ನ ತೆರವುಗೊಳಿಸ್ಕೊಡಿ.